ಹೆಜ್ಜೆ ಹೆಜ್ಜೆಯಲ್ಲಿ ಶ್ರೀಮತ, ಹೆಜ್ಜೆ ಹೆಜ್ಜೆಯಲ್ಲಿ ತಂದೆಯ ಶ್ರೀಮತ. ಒಬ್ಬ ತಂದೆಯ ಮಾತು ಮಾತ್ರ ಹೃದಯದಲ್ಲಿ ನಿಶ್ಚಯ ಗಟ್ಟಿ ಮಾಡಿದರೆ ಮಾಯೆಯ ಯುದ್ಧವೇ ಇರದು ಅಷ್ಟೇ. ಓಂ ಶಾಂತಿ. ಓಂ ಶಾಂತಿ. ಶ್ರೇಷ್ಠ ಪದವಿ ಪಡೆಯಲು ಮಕ್ಕಳೇ ತಂದೆಯ ಪ್ರತಿ ಆದೇಶ ಪಾಲನೆ. ಆದೇಶ ಸಿಕ್ಕಿತು ತಕ್ಷಣ ನಡೆ, ಬೇರೇನು ಸಂಕಲ್ಪವೂ ಬರಬಾರದು ಮನವೇ. ಆತ್ಮಿಕ ಸೇವೆಯಲ್ಲಿ ತೊಡಗಿ ಹೋಗಿ ಮತ್ಯಾರ ನೆನಪು ಬೇಡ. ನಾನು ಸತ್ತೆ ಎಂದ ಸ್ಥಿತಿಯಲ್ಲಿ ಜಗತ್ತೇ ಸತ್ತಂತೆ ಆಗಲಿ ಬೇಡಿಕೆಯಿಲ್ಲ. ನರನಿಂದ ನಾರಾಯಣನಾಗುವುದು ಇದೇ ನಮ್ಮ ಮಹಾಪುರುಷಾರ್ಥ. ನಷ್ಟಮೋಹಿಯಾಗಿ ಬಿಟ್ಟಾಗಲೇ ಸಿಗುತ್ತದೆ ಶ್ರೇಷ್ಠ ಸ್ಥಾನ. ಹೆಜ್ಜೆ ಹೆಜ್ಜೆಯಲ್ಲಿ ತಂದೆಯ ಶ್ರೀಮತ, ಒಬ್ಬ ತಂದೆಯ ಆಶ್ರಯ. ಈ ನಿಶ್ಚಯದಲ್ಲೇ ಬದುಕುವೆವು, ಇದೇ ಶ್ರೇಷ್ಠ ಭಾಗ್ಯ. ಈ ಮಾರ್ಗ ದೊಡ್ಡ ಗುರಿಯಾಗಿದೆ, ಮಾಯೆಯ ಮಲ್ಲ ಯುದ್ಧ ನಡೆಯುತ್ತದೆ. ವಾನಪ್ರಸ್ಥ ಸ್ಥಿತಿಯಲ್ಲಿಯೂ ಸಹ ವಿಕಾರದ ಸಂಕಲ್ಪ ತಲೆ ಎತ್ತುತ್ತದೆ. ವೈದ್ಯನ ಔಷಧಿಯಂತೆ ಮಕ್ಕಳೇ ಮೊದಲು ರೋಗ ಹೊರಬರುತ್ತದೆ. ಹೆದರಬೇಡಿ, ಓಡಬೇಡಿ, ಶ್ರೀಮತದ ಕೈ ಹಿಡಿದರೆ ಜಯ ಸಿಗುತ್ತದೆ. ಕೃಪೆ ಮಾಡಿ ಎಂದು ಕೇಳಲಿ, ಕೃಪೆ ನಿಮ್ಮ ಕೈಯಲ್ಲಿದೆ. ಶ್ರೀಮತದಂತೆ ನಡೆದಾಗಲೇ ಸ್ವಯಂ ಮೇಲೆ ಕೃಪೆಯಾಗುತ್ತದೆ. ಒಬ್ಬ ತಂದೆಯ ವಿನಃ ಮತ್ಯಾರೂ ಇಲ್ಲ, ಇದೆ ನಿಜವಾದ ಆಶ್ರಯ. ನಡೆಯುತ್ತಾ ತಿರುಗಾಡುತ್ತಾ ಕೂಡ ತಂದೆಯ ನೆನಪು ಬೇಕು ಸದಾ. ಎಷ್ಟು ಸಮಯ ನೆನಪು ಮಾಡಿದೆನು, ಮುಂಜಾನೆ ತಂದೆಯೊಂದಿಗೆ ಮಾತನಾಡಿದೆನ. ಇಂದು ತಂದೆಯ ಯೋಗದಲ್ಲಿ ಕುಳಿತೆನ ಎಂದು ದಿನವು ಚಾರೆ ಬರೆಯಬೇಕು. ಸನ್ಮುಖದಲ್ಲಿ ದೃಷ್ಟಿ ಬೇಕು ಎಂದಲ್ಲ, ನಡೆದರು ನೆನಪು ಸಾಕು. ಈ ನೆನಪಿನ ಯಾತ್ರೆಯಿಂದಲೇ ವಿಕರ್ಮಗಳೆಲ್ಲವೂ ಭಸ್ಮವಾಗುತ್ತವೆ. ಒಬ್ಬ ತಂದೆ, ಒಂದು ನೆನಪು, ಇದೇ ನಮ್ಮ ಜೀವಶಕ್ತಿ. ನೆನಪಿನ ಯಾತ್ರೆಯ ಬಲದಿಂದಲೇ ಜೀವನವೇ ಬದಲಾಗುತ್ತದೆ. ಕಾಮ ಮಹಾಶತ್ರು ಎಂದು ಮಕ್ಕಳೇ ಮರೆತರೆ ಕ್ಷಣದಲ್ಲಿ ಬೀಳುತ್ತೀರಿ. 2-4 ವರ್ಷ ಓಡಿ ಮತ್ತೆ ಮಾಯೆಯ ಪೆಟ್ಟಿಗೆ ಬಲಿಯಾಗುತ್ತೀರಿ. ಪ್ರತಿಜ್ಞೆ ಮಾಡಿ ಮತ್ತೆ ವಿಕಾರಕ್ಕೆ ಹೋಗಬೇಡಿ ಎಂದು ತಂದೆಯ ಎಚ್ಚರಿಕೆ. ಪತಿತರಿಂದ ಪವನರಾಗಲು ಬಂದ ತಂದೆ ಕಠಿಣವು ಪ್ರೀತಿಯೂ ಆಗಿದ್ದಾರೆ. ವಿವಾಹದಲ್ಲಿಯೂ ಪವಿತ್ರರಾಗಿರುವವರು ತಂದೆಗೆ ಬಹಳ ಪ್ರಿಯ. ಆದರೂ ಎಚ್ಚರ, ಮಾಯೆ ಬಿಡುವುದಿಲ್ಲ. ಹೆಜ್ಜೆ ಹೆಜ್ಜೆ ಎಚ್ಚರಿಕೆ ಬೇಕು ನಿತ್ಯ. ಮಕ್ಕಳೇ ಸಮರ್ಪಿತರಾಗಿ ಬಿಟ್ಟ ಮೇಲೆ ದ್ರಷ್ಟಿಯಾಗಿ ನಡೆದುಕೊಳ್ಳಿ. ಪ್ರತಿಯೊಂದು ಲೆಕ್ಕವನ್ನು ತಂದೆಗೆ ಸತ್ಯ ಸತ್ಯವಾಗಿ
ಸತ್ಯವಾಗಿ ತಿಳಿಸಿಕೊಳ್ಳಿ. ಭೋಗ ಇಡಿರಿ ತಂದೆಗಾತನಾಗಿದ್ದಾರೆ, ಅವರಿಗೆ ಹೋಗಬೇಕಿಲ್ಲ. ಅವರು ಕುರುಬದ ಮುನವು ಪಡೆಯುವ ಮನಾಯಿ ಲಾನ ಮರೆಯಬೇಡಿ. ನಮ್ಮ ಬೊರೆಗಲರಿ ಲಾಜರ್ ಹಾಳೆ ಮರತ ಯಾರಾಗುತ್ತಿದೆ. ನಿರಗರಹು ನೆನಿತ್ತು ಜೋಗಿ ಬದಿದಳು ಕೆಳಗೆ ಮಿಂಚುತ್ತಿದೆ. ಮುಖ್ಯ ಪುರುಷಾರ್ಥ ನೆನಪಿನ ಯಾತ್ರೆ ಇದರಿಂದಲೇ ಯಸ್ಸು ಹೆಚ್ಚಾಗುತ್ತದೆ. ರುವ ಒಂದು ಶುದ್ಧ ಸಿಗುತ್ತದೆ ಚಾಲದಿಂದ ನರಸಿ ಕುರ್ಹಾಡೆ. ತಂದೆಯ ನಿರಾಶಿ ಸರ್ಜನ್ ಸಂಜಯ್ ನೋಗಿ ನೆನೆದು ಕಾಡಿ. ತಥಿತ ಪಾವರ ತಂದೆಯ ವಿನತಿಯಲ್ಲಿ ಕಾವನ ತೀರಿತೆಗಳಾಂಜಿಸಿದ್ದಾಡಿ. ಎಷ್ಟು ಅಶರೀರಿಯಾಗುತ್ತೀರೋ ಅಷ್ಕು ತಂದೆಗೆ ಸಮೀಪ. ಯೋಗ ಬಯರೆಯ ನಿರ್ಧರತೆ ಇದೆಯಂತನ ಗಜಯುಧ ದಾರಿ. ಹೆಜ್ಜೆಯ